ನಾನು ಓದಿದಂತಹ ಕತೆ ಒಂದು ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ವಾಟ್ಸ್ಯಾಪಲ್ಲಿ ಬಂದಂತಹ ಕತೆ ಆಯಿತಾ ಇದು. ಎಲ್ಲರೂ ಕೇಳಬೇಕಿದನ್ನು. ಅದರಲ್ಲೂ ಮನೇಲಿ ಹಿರಿಯರಿದ್ದರೆ ಅಥವಾ ಮುಂದೊಂದು ದಿನ ನಾವು ಹಿರಿಯರಾಗ್ತೀವಿ ಅನ್ನೋದು ನಮಗೆ ಗೊತ್ತಿದ್ದರೆ ಖಂಡಿತವಾಗಿಯೂ ಈ ಕತೆ ಮನ ಮುಟ್ಟುವಂತೆ ಇದೆ. ವತ್ಸಲ ಶ್ರೀಶನ್ ಅವರು ಬರೆದಂತಹ ಒಂದು ಕತೆ ಇದು. ಒಂದು ಮನೇಲಿ ವಯಸ್ಸಾಗಿರುವಂತಹ ತಂದೆ ಗೋಡೆ ಹಿಡ್ಕೊಂಡು ನಡೀತಾ ಇರ್ತಾರೆ. ನಿಮಗೆ ಗೊತ್ತಿರುತ್ತೆ, ನಡೆಯೋದಕ್ಕಾಗೋದಿಲ್ಲ, ಆಧಾರಕ್ಕೆ ಅಂತ ಗೋಡೆನ ಹಿಡ್ಕೊಂಡು ನಡೀತಾ ಇರ್ತಾರೆ. ಆಗ ಕೈಯಲ್ಲೆಲ್ಲ ಎಣ್ಣೆ ಇರುತ್ತೆ ಅಲ್ವಾ, ಆ ಎಣ್ಣೆಯ ಅಚ್ಚು ಗೋಡೆಯ ಮೇಲೆ ಹಾಗೆ ಬೀಳ್ತಾ ಇರುತ್ತೆ. ಇದನ್ನ ಗಮನಿಸ್ತಾ ಇದ್ದಂತಹ ಸೊಸೆಗೆ ಕೋಪ ಬರುತ್ತೆ. ಕೋಪ ಬಂದು ತನ್ನ ಗಂಡಂಗೆ ಹೇಳ್ತಾಳೆ, ನಿಮ್ಮ ಅಪ್ಪಂಗೆ ಹೇಳ್ಬಾರ್ದಾ ನೀವು, ಗೋಡೆ ಹಿಡ್ಕೊಂಡು ಯಾಕೆ ನಡೀತೀರಾ, ಗೋಡೆ ಹಿಡಿದೇನೆ ನಡೆಯೋಕ್ಕಾಗೋದಿಲ್ವಾ, ಅಭ್ಯಾಸ ಮಾಡೋದಕ್ಕಾಗೋದಿಲ್ವಾ ಅಂತ. ಹೆಂಡತಿ ಯಾವ ಟೋನಲ್ಲಿ ಹೇಳಿರ್ತಾಳೆ ನೋಡಿ, ಅದೇ ಟೋನಲ್ಲಿ ಗಂಡ ತನ್ನ ತಂದೆ ಮೇಲೆ ರೇಗ್ಬಿಡ್ತಾನೆ. ಅಪ್ಪ, ನಿನಗೆ ಗೋಡೆ ಹಿಡ್ಕೊಳ್ದೇನೆ ನಡೆಯೋದಕ್ಕಾಗೋದಿಲ್ವಾ ಅಂತ. ತಂದೆಗೆ ಎಲ್ಲೋ ಒಂದು ಕಡೆ ನೋವಾಗತ್ತೆ. ಮಗನಿಗೂ ಗೊತ್ತಾಗುತ್ತೆ ತನ್ನ ಟೋನ್ ಸ್ವಲ್ಪ ಹಾರ್ಷ್ ಆಗಿತ್ತು, ಒಂದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ. ಆದರೆ ಕಾಲ ಮಿಂಚೋಗಿತ್ತು. ಸ್ವಾಭಿಮಾನಿಯಾಗಿದ್ದ ಆ ತಂದೆ ಮುಂದೆ ಗೋಡೆ ಹಿಡ್ಕೊಂಡು ನಡೆಯೋದನ್ನೇ ಬಿಟ್ಟುಬಿಡ್ತಾರೆ. ನಂತರ ಈ ಥರ ಮಾಡ್ತಾ ಇದ್ದಾಗ ಆಯತಪ್ಪಿ ಒಂದಿನ ಬಿದ್ದುಬಿಡ್ತಾರೆ. ಬಿದ್ದಾಗ ಮತ್ತೆ ಅವರು ಬೆಡ್ರಿಡನ್ನಾಗಿ 2 ದಿನದಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಆಗ ಮಗನಿಗೆ ಬಹುಶಃ ತಾನಾವತ್ತು ಈ ಮಾತನ್ನು ಹೇಳದೇ ಇದ್ದಿದ್ರೆ ತನ್ನ ತಂದೆ ಬದುಕ್ತಾ ಇದ್ರು ಅನ್ನುವಂತಹ ಫೀಲ್ ಒಂದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ತಂದೆ ಎಲ್ಲೆಲ್ಲ ಗೋಡೆ ಮೇಲೆ ಅಚ್ಚು ಹಾಕಿದ್ರಲ್ವ, ಅಲ್ಲಿ ಒಂದು ಕಡೆ ಅವರ ಕೈ ಅಚ್ಚು ಹಾಗೆ ಮೂಡಿರುತ್ತೆ. ಮನೆ ಪೇಂಟ್ ಮಾಡಬೇಕಾದ್ರೆ ಆ ಮನೇಲಿ ಆ ಮೊಮ್ಮಗು, ತಾತ ಅಂತಂದರೆ ಬಹಳ ಪ್ರೀತಿ ಮೊಮ್ಮಗನಿಗೆ. ಅವನು ಹೇಳ್ತಾನೆ, ಇಲ್ಲ ಇಲ್ಲ, ತಾತನ ಕೈ ಗುರುತನ್ನ ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಠ ಹಿಡಿತಾನೆ. ಆಗ ಪೇಂಟ್ ಮಾಡೋರು ಹೇಳ್ತಾರೆ, ನೀವು ಏನು ಯೋಚನೆ ಮಾಡಬೇಡಿ, ನಾನು ಇದಕ್ಕೊಂದು ಡಿಸೈನ್ ಮಾಡಿಕೊಡ್ತೀನಿ. ತುಂಬ ಆ ಪೇಂಟ್ ಮಾಡೋರು ಆ ಕೈ ಗುರುತೇನಿದೆ ನೋಡಿ, ಅದನ್ನು ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿಕೊಡ್ತಾರೆ. ಆ ನಂತರ ಆ ಕೈ ಗುರುತನ್ನು ನೋಡಿದಾಗಲೆಲ್ಲ ಮಗನಿಗೆ ತನ್ನ ತಂದೆ ನೆನಪಾಗಿ ದುಃಖ ಉಕ್ಕಿ ಬರ್ತಾ ಇರುತ್ತೆ. ಆದರೆ ಈಗ ಕಾಲ ಮಿಂಚೋಗಿದೆ, ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಮಾತಾಡುವಾಗ ತುಂಬ ಜಾಗ್ರತೆ ಮಾಡಬೇಕು ಅಂತ ಹೇಳಿ. ಹೀಗೆ ಒಂದು ದಿನ ಅವನಿಗೂ ವಯಸ್ಸಾಗುತ್ತೆ. 70ರ ಆಸುಪಾಸಲ್ಲಿದ್ದಾಗ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುವಂತಹ ಪರಿಸ್ಥಿತಿಯಲ್ಲಿ ಗೋಡೆ ಹಿಡ್ಕೊಂಡು ನಡೆಯೋದಕ್ಕೆ ಅಂತ ಹೋಗಿ ಮತ್ತೆ ಕೈನ ಹಿಂದೆ ತೆಗಿತಿದ್ದ. ತನ್ನ ತಂದೆ ನೆನಪಾಗ್ತಿತ್ತು ಆವಾಗೆಲ್ಲ. ಈ ಸಂದರ್ಭದಲ್ಲಿ ಒಂದು ದಿನ ಇನ್ನೇನು ಆಯ ತಪ್ಪಿ ಬೀಳೋದ್ರಲ್ಲಿದ್ದಾಗ ಓಡ್ ಬಂದು ಮಗ ಹಿಡ್ಕೋತಾನೆ. ಏನಪ್ಪ ನೀನು, ಗೋಡೆ ಹಿಡ್ಕೊಂಡು ನಡಿಬಾರ್ದಾ ಅಂತ. ಆ ಮಾತಲ್ಲಿ ಪ್ರೀತಿ, ಕಾಳಜಿ ಎಲ್ಲಾನು ಕಾಣಿಸ್ತಾ ಇತ್ತು. ಅಲ್ಲೇ ಇದ್ದಂತಹ ಮೊಮ್ಮಗಳು ಹೇಳ್ತಾಳೆ, ತಾತ ನೀನು ನನ್ನ ಕೈ ಹಿಡ್ಕೋ, ಬಾಯಿಲಿ ನಿನ್ನ ಕೈನ ನನ್ನ ಹೆಗಲ್ ಮೇಲೆ ಹಾಕು ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ ಆ ಮಗುವಿನ ಮಾತುಗಳು, ಮನಸ್ಸಿಗೆ ಟಚ್ ಆಗಿಬಿಡ್ತು. ಆಗ ಆ ತಾತನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಮತ್ತೆ ತನ್ನ ತಂದೆ ನೆನಪಾಗಿ. ಇದಾಗಿ ಸ್ವಲ್ಪ ದಿನದಲ್ಲಿ ಮೊಮ್ಮಗಳ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ನಲ್ಲಿ ಅವಳು ಆ ಕೈ ಗುರುತಿದೆ ನೋಡಿ, ಆ ಡ್ರಾಯಿಂಗ್ನ ಸ್ಕೂಲಲ್ಲಿ ಮಾಡ್ತಾಳೆ. ಅವಳಿಗೆ ಟೀಚರ್ ಅದಕ್ಕೆ ಭೇಷ್ ಅಂತ ಹೇಳ್ತಾಳೆ. ಆಗ ಆ ಟೀಚರ್ ಹೇಳಿದಂತಹ ಮಾತುಗಳನ್ನು ಆ ಮಗು ತನ್ನ ಮನೇಲಿ ತನ್ನ ತಾತಂಗೆ ಹೇಳುತ್ತೆ. ತಾತ, ಇಲ್ಲಿ ನೋಡು, ಈ ಡಿಸೈನ್ನ ನೋಡಿದಾಗ ನನಗೆ ಟೀಚರ್ ಏನಿದು ಅಂತ ಕೇಳಿದ್ರು. ನಾನು ಹೇಳಿದೆ, ನನ್ನ ತಂದೆಯ ತಾತನ ಕೈ ಗುರುತಿದು ಅಂತ ಹೇಳಿದೆ. ಅದಕ್ಕೆ ಟೀಚರ್ಗೆ ತುಂಬ ಖುಷಿ ಆಯಿತು. ಅವ್ರು ಹೇಳಿದರು, ನೋಡು, ನಾವು ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ತುಂಬ ತಪ್ಪುಗಳನ್ನು ಮಾಡ್ತೀವಿ. ಗೋಡೆ ಮೇಲೆಲ್ಲ ಬರಿತೀವಿ, ಗೀಚ್ತೀವಿ, ಕೀಟಲೆ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ತುಂಬ ಕಿರಿಕಿರಿ ಮಾಡ್ತೀವಿ. ಆದರೆ ನಮ್ಮ ಹೆತ್ತವರು ಅದೆಲ್ಲವನ್ನು ಸಹಿಸಿಕೊಂಡು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕಾಳಜಿಯಿಂದ ನಮ್ಮನ್ನು ಬೆಳೆಸ್ತಾರೆ ಅಲ್ವಾ. ಹಾಗೆ ಅವರಿಗೆ ವಯಸ್ಸಾಗುವಾಗ ಅವರ ವರ್ತನೆ ಕೂಡ ಮಗು ಥರ ಇರುತ್ತೆ. ನಾವು ಕೂಡ ಅವರನ್ನು ಮಕ್ಕಳ ಥರನೇ ನೋಡ್ಕೋಬೇಕು ಅಂತ. ಇದನ್ನು ಕೇಳಿದಾಗ ಆ ತಂದೆಗೆ, ಅಂದರೆ ಆ ಮಗುವಿನ ತಾತನಿಗೆ ತನ್ನ ತಂದೆಯ ನೆನಪು ಮತ್ತೆ ಪುನಃ ಆಗಿ ದುಃಖ ಉಕ್ಕಿ ಬರುತ್ತೆ. ಒಳಗಡೆ ಹೋಗಿ ಕೋಣೆಗೆ ಬಾಗಿಲನ್ನು ಹಾಕ್ಕೊಂಡು ಮನಸ್ಸೋ ಇಚ್ಛೆ ಅಳ್ತಾರೆ. ಆಗಲೇ ಹೇಳಿದೆ, ಕಾಲ ಮಿಂಚಿ ಹೋದ್ಮೇಲೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇರುವ ಸಂಬಂಧಗಳನ್ನು ನಾವು ಉಳಿಸ್ಕೋಬೋದು ಅಲ್ವಾ. ಮನೇಲಿ ಹಿರಿಯರಿದ್ದರೆ ಆ ಮನೇಲಿ ಸಂಪತ್ತಿದ್ದ ಹಾಗೆ ಅಂತ ಹೇಳ್ತಾರೆ. ಅದು ಹಳೆ ತಲೆಮಾರು, ಹಳೆ ಬೇರು, ಹೊಸ ಚಿಗುರು ಸೇರಿದರೆ ಅಲ್ಲಿ ಸೊಗಸು ಅನ್ನುವಂತಹ ಮಾತಿದೆ. ನಾವು ನಮ್ಮ ಸಮಯವನ್ನು ಎಷ್ಟು ಹಿರಿಯರ ಜೊತೆ ಕಳಿತೀವಿ, ಎಷ್ಟು ಚಿಕ್ಕ ಮಕ್ಕಳ ಜೊತೆ ಕಳಿತೀವಿ, ಅಷ್ಟು ಅದ್ಭುತವಾದಂತಹ ವ್ಯಕ್ತಿ ನಾವು ಆಗ್ತೀವಿ ಅನ್ನುವಂಥ ಮಾತಿದೆ. ಅಷ್ಟೇ ಅಲ್ಲ, ನಮ್ಮ ಹಿರಿಯರನ್ನು ಪ್ರೀತಿ ಕಾಳಜಿಯಿಂದ ನೋಡ್ಕೋಬೇಕಾದದ್ದು ನಮ್ಮ
ಕರ್ತವ್ಯ. ನಮ್ಮ ಲೈಫಲ್ಲಿ ನಾವು ಎಷ್ಟೇ ಬ್ಯುಸಿ ಆಗಿರಲಿ ಅಥವಾ ನಮಗೆ ಯಾವುದು ಎಷ್ಟೇ ಇಂಪಾರ್ಟೆಂಟ್ ಆಗಿರಲಿ, ಹಿರಿಯರನ್ನು ನೋಡ್ಕೊಳ್ಳೋದು ಕೂಡ ಅದರಲ್ಲಿ ಸೇರ್ಕೊಂಡಿರುತ್ತೆ. ಕೇವಲ ನಮ್ಮ ಮಕ್ಕಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಅತ್ತೆ ಮಾವ ಪ್ರತಿಯೊಬ್ಬರು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತಾರೆ ಅನ್ನೋದು ಅಷ್ಟೇ ಸತ್ಯ ಕೂಡ. ಈ ಕಥೆನ ಓದಿ ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಂದರೆ ಇಂತಹ ಎಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾನೇ ಇರುತ್ತೆ ಅಲ್ವಾ. ವಯಸ್ಸಾದಂತಹ ತಂದೆ ತಾಯಿಗಳಿಗೆ ಅತ್ತೆ ಮಾವನಿಗೆ ಹೊಡೆಯೋದು, ದಂಡಿಸೋದು, ಶೋಷಣೆ ಮಾಡೋದು, ಎಂಥದನ್ನೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಹೀಗಿದೆಯಾ ಅಂತ ಅನಿಸುತ್ತೆ ಅಲ್ವಾ ನಮಗೆ. ಬೇರೆಯವರು ಹೇಗಿದ್ರೆ ಏನು, ನಾವಂತೂ ನಮ್ಮ ಹಿರಿಯರನ್ನು ಗೌರವಿಸೋದನ್ನು, ಪ್ರೀತಿಸೋದನ್ನು ಕಲಿಯೋದಿದೆ ಅಲ್ವಾ. ಅದು ಅಳವಡಿಸ್ಕೊಳ್ಬೇಕಾದಂತಹ ಮುಖ್ಯ ವಿಚಾರಗಳಲ್ಲಿ ಒಂದು ಅಲ್ವಾ. ಆ್ಯಂಡ್ ಈ ಕಥೆಯನ್ನು ಬರೆದಿರುವಂತಹ ವತ್ಸಲ ಶ್ರೀಶನ್ ಅವರಿಗೆ ಕ್ರೆಡಿಟ್ಸ್ ಏನಿದ್ರೂ ಹೋಗುತ್ತೆ. ಒಂದೊಳ್ಳೆ ಮೆಸೇಜ್ ಇರುವಂತಹ ಕಥೆಯನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಅಲ್ವಾ. ನಾನು ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.